ಹಲೋ ಎವ್ರಿವನ್. ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಮುಂದಿನ ಕಾನ್ಸೆಪ್ಟ್ ಡಿಪ್ಲೊಮ್ಯಾಸಿ, ರಾಜತಾಂತ್ರಿಕತೆ, ದ ಆರ್ಟ್ ಆಫ್ ಪೀಸ್ಫುಲ್ ರಿಲೇಷನ್ಸ್ ಬಿಟ್ವೀನ್ ನೇಷನ್ಸ್. ದೇಶಗಳ ನಡುವೆ ಶಾಂತಿಯುತವಾದಂತಹ, ಸೌಹಾರ್ದಯುತವಾದಂತಹ ಸಂಬಂಧಗಳನ್ನು ಇಟ್ಟುಕೊಳ್ಳುವಂಥ ಕಲೆ ಡಿಪ್ಲೊಮ್ಯಾಸಿ. ಡಿಪ್ಲೊಮ್ಯಾಸಿ ಇಸ್ ದಿ ಪ್ರೈಮರಿ ಟೂಲ್ ಯೂಸ್ಡ್ ಬೈ ದಿ ಕಂಟ್ರೀಸ್ ಟು ಕಮ್ಯುನಿಕೇಟ್, ನೆಗೋಷಿಯೇಟ್ ಆ್ಯಂಡ್ ಕೋಆಪರೇಟ್ ಪೀಸ್ಫುಲಿ. ಒಂದು ಆರ್ಟ್ ಅಂತ ಹೇಳಬಹುದು, ಅಥವಾ ಪ್ರೈಮರಿ ಟೂಲ್, ದೇಶಗಳು ಯೂಸ್ ಮಾಡುವಂತಹ ಒಂದು ಸಾಧನ. ಸೊ ವಾಟ್ ಇಸ್ ಡಿಪ್ಲೊಮ್ಯಾಸಿ? ಏನು ಡಿಪ್ಲೊಮ್ಯಾಸಿ ಅಂತಂದರೆ, ಇಟ್ಸ್ ಅ ಪ್ರಾಕ್ಟೀಸ್ ಆಫ್ ಮ್ಯಾನೇಜಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಥ್ರೂ ಡೈಲಾಗ್, ನೆಗೋಸಿಯೇಷನ್ ಆ್ಯಂಡ್ ಮ್ಯೂಚುವಲ್ ರೆಸ್ಪೆಕ್ಟ್. ಬೇರೆ ದೇಶಗಳ ಜೊತೆಗಿನ ನಮ್ಮ ಸಂಬಂಧವನ್ನು ನಿರ್ವಹಿಸುವಂತಹ ಒಂದು ಪ್ರಾಕ್ಟೀಸ್ ಅಥವಾ ಒಂದು ಕೌಶಲ್ಯ ಅಂತಲೂ ಹೇಳಬಹುದು, ಪ್ರಾಕ್ಟೀಸ್ ಅಂತ ಹೇಳಬಹುದು. ಅಂದರೆ ಯಾವುದ್ರ ಮೂಲಕ ಇದು ನಡೆಯುತ್ತೆ ಅಂತಂದರೆ ಡೈಲಾಗ್, ಮಾತುಕತೆಗಳು, ನೆಗೋಸಿಯೇಷನ್ಸ್. ಪರಸ್ಪರ ಅಲ್ಲಿ ನಾವು ಈಗ ಒಂದು ಬೀದಿ ಬದಿ ವ್ಯಾಪಾರಿಗಳ ಹತ್ರ ಹೋದರೆ ಅಲ್ಲಿ ಸಹ ನೆಗೋಸಿಯೇಷನ್ಗಳನ್ನು ಮಾಡ್ತೇವೆ, ಚೌಕಾಸಿ ಮಾಡ್ತೇವೆ ಅಲ್ವಾ. ಒಂದು ಬೆಲೆಗೆ ಬರಲಿಕ್ಕೆ ಒಂದು ಪ್ರೈಸನ್ನು ನಾವು ಎರಡು ಬದಿಯವರು ಸೇರಿ ನಿರ್ಧಾರ ಮಾಡ್ತೇವೆ. ಅದೇ ರೀತಿ ಇದು ದೇಶ ಅಥವಾ ಜಾಗತಿಕ ಮಟ್ಟದ ಒಂದು ವ್ಯವಹಾರಗಳು. ಇಲ್ಲಿ ನೆಗೋಸಿಯೇಷನ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾತುಕತೆಗಳು ನಡೆಯುತ್ತೆ, ಪರಸ್ಪರ ಗೌರವ ಇದ್ದರೆ ಮಾತ್ರ ಮುಂದಿನ ಹಂತಕ್ಕೆ ಅಥವಾ ಮುಂದಿನ ಸೌಹಾರ್ದಯುತವಾದಂತಹ ಸಂಬಂಧಗಳು ಇಲ್ಲಿ ಬೆಳೆಯುತ್ತೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಡಿಪ್ಲೊಮ್ಯಾಸಿ. ಸೊ ವೈ ಇಸ್ ಡಿಪ್ಲೊಮ್ಯಾಸಿ ಇಂಪಾರ್ಟೆಂಟ್? ಇಟ್ ಮೇಂಟೈನ್ಸ್ ಪೀಸ್ ಆ್ಯಂಡ್ ಅವಾಯ್ಡ್ ಕಾನ್ಫ್ಲಿಕ್ಟ್. ಒಳ್ಳೆಯ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿದ್ರೆ ಅದರಿಂದ ನಾವು ಶಾಂತಿಯುತವಾಗಿ ಬೇರೆ ದೇಶಗಳನ್ನು ಚೆನ್ನಾಗಿ ನೋಡ್ಕೋಬಹುದು, ಅವರು ನಮ್ಮನ್ನು ಗೌರವಿಸ್ತಾರೆ, ಕಾನ್ಫ್ಲಿಕ್ಟನ್ನು ಅವಾಯ್ಡ್ ಮಾಡಬಹುದು. ಮತ್ತು ಬಿಲ್ಡ್ಸ್ ಕೋಆಪರೇಷನ್ ಆನ್ ಗ್ಲೋಬಲ್ ಇಶ್ಯೂಸ್ ಅಲ್ವಾ. ಜಾಗತಿಕ ಮಟ್ಟದಲ್ಲಿ ಏನೇ ಆದರೂ ಅದಕ್ಕೆ ಸಂಬಂಧಪಟ್ಟಾಗೆ ಕೋಆಪರೇಷನ್ ಬೇಕು, ಅದನ್ನು ಬಿಲ್ಡ್ ಮಾಡಬಹುದು. ಅದ್ರ ಜೊತೆ ನ್ಯಾಷನಲ್ ಇಂಟ್ರೆಸ್ಟ್, ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬಹುದು. ಟ್ರೇಡ್, ಕಲ್ಚರ್, ಪೀಪಲ್ ಟು ಪೀಪಲ್ ರಿಲೇಷನ್ಶಿಪ್ ಅಥವಾ ಟೈಗಳನ್ನು ಇದ್ರ ಮೂಲಕ ಪ್ರಮೋಟ್ ಮಾಡಬಹುದು. ಇನ್ನು ಡಿಪ್ಲೊಮ್ಯಾಟಿಕ್ ಮಿಷನ್ಸ್. ಈಗ ಒಂದು ದೇಶ ಇನ್ನೊಂದು ದೇಶದ ಜೊತೆ ಡಿಪ್ಲೊಮಸಿಯನ್ನು ಯಾವ್ಯಾವ ರೀತಿ ನಡ್ಸ್ಕೊಂಡು ಬರುತ್ತೆ ಅಥವಾ ಯಾವ ರೀತಿ ಇದನ್ನು ಸಾಧಿಸಲಿಕ್ಕೆ ಬೇರೆ ಬೇರೆ ಸಂಸ್ಥೆಗಳಿದೆ, ಬಹಳ ಇಂಪಾರ್ಟೆಂಟ್. ಅಂದರೆ ಈ ಟರ್ಮ್ಗಳನ್ನು ನೀವು ಮುಂದೆ ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಓದಿದಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಸೊ ಕಂಟ್ರೀಸ್ ಎಸ್ಟಾಬ್ಲಿಷ್ ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಇನ್ ಅದರ್ ಕಂಟ್ರೀಸ್ ಟು ರೆಪ್ರೆಸೆಂಟ್ ದರ್ ಗೌರ್ಮೆಂಟ್. ಈಗ ಭಾರತ ಇಲ್ಲಿದೆ, ಅಮೇರಿಕಾ ಜಗತ್ತಿನ ಇನ್ನೊಂದು ಮೂಲೆಯಲ್ಲಿದೆ. ಸೊ ಅಮೇರಿಕದ ಜೊತೆ ನಾವು ಒಳ್ಳೆಯ ಸಂಬಂಧವನ್ನು ಇಟ್ಕೋಬೇಕು ಅಂತಂದರೆ ಕಾಲ್ ಮಾಡಿದರೆ ಸಾಕ, ಇಲ್ಲಿನ PM ಅಲ್ಲಿನ ಪ್ರೆಸಿಡೆಂಟಿಗೆ ಕಾಲ್ ಮಾಡಿದರೆ ಒಳ್ಳೆಯ ಸಂಬಂಧಗಳು ಉಳಿಯುತ್ತಾ? ಇಲ್ಲ, ಅಷ್ಟಕ್ಕೆ ಏನೂ ನಡೆಯೋದಿಲ್ಲ ಅಲ್ವಾ. ನಮ್ಮ ಎರಡು ದೇಶಗಳ ಪ್ರತಿನಿಧಿಗಳ ಪರಸ್ಪರ ಸಂವಹನಗಳು ಆಗ್ತಾನೇ ಇರಬೇಕು. ಅದಕ್ಕೋಸ್ಕರ ನಾವು ಬೇರೆ ಬೇರೆ ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೇವೆ. ಮುಖ್ಯವಾಗಿರೋದು ಮೊದಲನೇದು ಎಂಬಸಿ, ದ ಹೈಯೆಸ್ಟ್ ಡಿಪ್ಲೊಮ್ಯಾಟಿಕ್ ಮಿಷನ್ ಇನ್ ಅ ಫಾರಿನ್ ಕಂಟ್ರಿ. ಬೇರೆ ದೇಶದಲ್ಲಿ ನಮ್ಮ ದೇಶದ ಒಂದು ರೆಪ್ರೆಸೆಂಟೇಷನ್, ಹೈಯೆಸ್ಟ್ ಲೆವೆಲಿಂದು ಎಂಬಸಿ, ಲೊಕೇಟೆಡ್ ಇನ್ ದಿ ಕ್ಯಾಪಿಟಲ್ ಸಿಟಿ. ಅಮೇರಿಕಾದಲ್ಲಿ ನಮ್ಮ ದೇಶದ ಎಂಬಸಿಯಲ್ಲಿರುತ್ತೆ, ಅಮೇರಿಕದ ಕ್ಯಾಪಿಟಲಲ್ಲಿರುತ್ತೆ. ಅಮೇರಿಕದವರದ್ದು ಎಂಬಸಿ ನಮ್ಮ ದೇಶದಲ್ಲಿ ದೆಹಲಿಯಲ್ಲಿರುತ್ತೆ. ಅರ್ಥ ಆಗ್ತಾ ಇದೆ? ಎಂಬಸಿ ಅಂತಂದರೆ ಒಂದು ಫಾರಿನ್ ಕಂಟ್ರಿಯ ಕ್ಯಾಪಿಟಲ್ನಲ್ಲಿ ಇರುವಂತಹ ರಾಜತಾಂತ್ರಿಕವಾದಂತಹ ಪ್ರತಿನಿಧಿಗಳ ಒಂದು ಆಫೀಸ್ ಅಂತ ಹೇಳ್ಬೋದು. ಕ್ಯಾಪಿಟಲಲ್ಲಿ ಇರುತ್ತೆ. ಅದನ್ನು ಹೆಡ್ ಅಥವಾ ಯಾರು ಮುಖ್ಯಸ್ಥರಾಗಿರ್ತಾರೆ, ಅಂಬಾಸಿಡರ್, ರಿಪ್ರೆಸೆಂಟ್ಸ್ ದಿ ಎಂಟೈರ್ ಕಂಟ್ರಿ ಆ್ಯಂಡ್ ಹ್ಯಾಂಡಲ್ಸ್ ಆಲ್ ಬೈಲ್ಯಾಟ್ರಲ್ ರಿಲೇಷನ್ಸ್. ನಮ್ಮ ದೇಶದ ದೆಹಲಿಯಲ್ಲಿ ಅಮೇರಿಕನ್ ಎಂಬಸಿ ಇದೆ ಅಂತಂದರೆ ಅದರ ಹೆಡ್ ಅಮೇರಿಕನ್ ಅಂಬಾಸಿಡರ್ ಆಗಿರ್ತಾರೆ. ಅವರು ಭಾರತ ಮತ್ತು ಅಮೇರಿಕದ ನಡುವಿನ ಎಲ್ಲ ವ್ಯವಹಾರಗಳನ್ನು ರಿಪ್ರೆಸೆಂಟ್ ಮಾಡ್ತಾರೆ, ಅಮೇರಿಕವನ್ನು ರಿಪ್ರೆಸೆಂಟ್ ಮಾಡ್ತಾರೆ ಆ ವ್ಯವಹಾರಗಳಲ್ಲಿ, ಮತ್ತು ಎಲ್ಲ ಬೈಲ್ಯಾಟ್ರಲ್ ರಿಲೇಷನ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ ಅಮೇರಿಕದ ಪರವಾಗಿ. ಎಂಬಸಿ ಆಫ್ ಇಂಡಿಯಾ ಇನ್ ವಾಷಿಂಗ್ಟನ್ DC ಅಲ್ವಾ. ವಾಷಿಂಗ್ಟನ್ DCಯಲ್ಲಿ ನಮ್ಮ ಎಂಬಸಿ ಇದೆ, ಅಮೇರಿಕದು ಇಲ್ಲಿ ದೆಹಲಿಯಲ್ಲಿದೆ. ಸೊ ಮೊದಲನೇದು ಬಹಳ ಮುಖ್ಯವಾಗಿರೋದು ಎಂಬಸಿ. ಎರಡನೇದು ಹೈ ಕಮಿಷನ್, ಅಂದರೆ ಯೂಸ್ಡ್ ಮೇನ್ಲಿ ಇನ್ ಕಂಟ್ರೀಸ್ ದಟ್ ವರ್ ಒನ್ಸ್ ಪಾರ್ಟ್ ಆಫ್ ದಿ ಬ್ರಿಟಿಷ್ ಕಾಮನ್ವೆಲ್ತ್. ಕಾಮನ್ವೆಲ್ತ್ ಗೇಮ್ಸ್ ಅಂತ ಸಹ ಆಗುತ್ತೆ. ಬ್ರಿಟಿಷರು ಎಲ್ಲೆಲ್ಲಿ ಆಳ್ವಿಕೆ ಮಾಡಿದ್ರೋ ಅಂತಹ ಕಂಟ್ರಿಗಳಲ್ಲಿ ಇರುವಂಥದ್ದು ಇದು. ಆಲ್ಮೋಸ್ಟ್ ದ ಸೇಮ್ ಸ್ಟೇಟಸ್ ಆ್ಯಂಡ್ ಫಂಕ್ಷನ್ಸ್ ಆ್ಯಸ್ ಅನ್ ಎಂಬಸಿ. ಎಂಬಸಿ ಅಷ್ಟೇ ಆ ಒಂದು ಲೆವೆಲಿನ ಸ್ಟೇಟಸ್ಸೇ ಇರುತ್ತೆ, ಫಂಕ್ಷನಾಲಿಟಿ ಸಹ ಅದೇ ಸೇಮ್ ಇರುತ್ತೆ.
ಇದನ್ನು ಮುಖ್ಯವಾಗಿ ಮುಖ್ಯಸ್ಥರು ಯಾರಾಗಿರ್ತಾರೆ, ಹೈ ಕಮಿಷನರ್ ಅಂತ ಕರೀತೇವೆ. ಹೆಡೆಡ್ ಬೈ ಹೈ ಕಮಿಷನರ್. ಇದು ಸಹ ಕ್ಯಾಪಿಟಲ್ ಸಿಟಿಯಲ್ಲೇ ಇರುತ್ತೆ. ಇಂಡಿಯಾ ಹೈ ಕಮಿಷನ್ ಇನ್ ಲಂಡನ್ನಲ್ಲಿರುವಂತಹ ಇಂಡಿಯಾದ ಹೈ ಕಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿರೋದು, ಬ್ರಿಟಿಷ್ ಕಾಮನ್ವೆಲ್ತ್ ಇದ್ರೆ ಅದು ಹೈ ಕಮಿಷನ್. ಇನ್ನು ಕಾನ್ಸುಲೇಟ್ ಅಂದರೆ ಎಸ್ಟಾಬ್ಲಿಷ್ಡ್ ಇನ್ ಸಿಟೀಸ್ ಅದರ್ ದೆನ್ ದ ಕ್ಯಾಪಿಟಲ್ ಬಿಟ್ಟು ಬೇರೆ ಬೇರೆ ಭಾಗಗಳಲ್ಲಿ, ಅಂದರೆ ಫೋಕಸಸ್ ಆನ್ ಸ್ಪೆಸಿಫಿಕ್ ಸರ್ವಿಸ್ ಫಾರ್ ಇಟ್ಸ್ ಓನ್ ಸಿಟಿಸನ್ಸ್. ಆ ದೇಶದ ಸಿಟಿಸನ್ಸ್ಗಳಿಗೋಸ್ಕರ ಕೆಲವು ಸರ್ವಿಸ್ಗಳನ್ನು ಮುಖ್ಯವಾಗಿ ನೋಡ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ಆ ದೇಶಗಳು ಏನು ಮಾಡಿರುತ್ತೆ, ಕ್ಯಾಪಿಟಲ್ ಬಿಟ್ಟು ಬೇರೆ ಬೇರೆ ಕಡೆ ತಮ್ಮ ಕಾನ್ಸುಲೇಟ್ಗಳನ್ನು ಸ್ಥಾಪನೆ ಮಾಡಿರುತ್ತೆ. ಹೆಡೆಡ್ ಬೈ ಕಾನ್ಸುಲ್ ಜನರಲ್ ಆರ್ ಕಾನ್ಸುಲ್ ಅಂತ ಕರೀತಾರೆ. ಅವರಿಗೆ ಹೆಡ್ ಕಾನ್ಸುಲ್ ಜನರಲ್ ಅಂತ ಕರೀತಾರೆ. ಕಾನ್ಸುಲೇಟ್ ಜನರಲ್ ಆಫ್ ಇಂಡಿಯಾ ನ್ಯೂಯಾರ್ಕ್ನಲ್ಲಿ ನಮ್ಮ ದೇಶದ ಕಾನ್ಸುಲೇಟ್ ಜನರಲ್ ಅವರ ಆಫೀಸ್ ನೋಡಿರ್ಬಹುದು ನೀವು. ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಅದರ ಇಮೇಜ್ ಸಹ ಸಿಗುತ್ತೆ. ಇನ್ನು ಕಾನ್ಸುಲೇಟ್ ಅದರ ಏಜೆನ್ಸಿ ಅಂದರೆ ಸ್ಮಾಲರ್ ಕಾನ್ಸುಲರ್ ಆಫೀಸಸ್ ಇನ್ ಸಿಟೀಸ್ ಆರ್ ಟೌನ್ಸ್. ಇಲ್ಲಿ ಪಾಸ್ಪೋರ್ಟು, ವೀಸಾ, ಅಟೆಸ್ಟೇಷನ್ನು ಮತ್ತು ಎಮರ್ಜೆನ್ಸಿ ಹೆಲ್ಪು ಇದಕ್ಕೋಸ್ಕರ. ಈಗ ಇರಾನ್ ಇರಬಹುದು ಅಥವಾ ಗಲ್ಫ್ ಇರಬಹುದು, ಅಲ್ಲೆಲ್ಲ ದೊಡ್ಡ ದೊಡ್ಡ ಗಲಭೆಗಳಾದಾಗ ಅಲ್ಲಿ ಇರುವಂಥ ನಮ್ಮ ದೇಶದ ಕಾನ್ಸುಲೇಟ್ ಏಜೆನ್ಸಿಗಳು ಅವರನ್ನು ರಕ್ಷಿಸುವುದರಲ್ಲಿ ಹೆಲ್ಪ್ ಮಾಡುತ್ತೆ. ಕಾನ್ಸುಲರ್ ಆಫೀಸರ್ಗಳಿರ್ತಾರೆ ಅದರ ಹೆಡ್ ಆಗಿ. ಇಂಡಿಯನ್ ಕಾನ್ಸುಲೇಟ್ ದುಬೈ. ಸೊ 4 ಮುಖ್ಯವಾದ ಒಂದು ಎಸ್ಟಾಬ್ಲಿಷ್ಮೆಂಟ್ಗಳನ್ನು ನೋಡಿದ್ವಿ. ಎಂಬಸಿ, ಹೈ ಕಮಿಷನ್. ಎಂಬಸಿ ಅಂತಂದರೆ ಒಂದು ದೇಶದ ಪ್ರಮುಖವಾದಂತಹ ರೆಪ್ರೆಸೆಂಟೇಷನ್ ತೋರಿಸುವಂಥ ಒಂದು ಆಫೀಸು, ಅಥವಾ ಅದು ಎಲ್ಲಿರುತ್ತೆ, ಕ್ಯಾಪಿಟಲಲ್ಲಿರುತ್ತೆ. ಹೈ ಕಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿರೋದು, ಬ್ರಿಟಿಷ್ ಕಾಮನ್ವೆಲ್ತ್ಗೆ. ಕಾನ್ಸುಲೇಟು ಮತ್ತು ಕಾನ್ಸುಲೇಟ್ ಏಜೆನ್ಸೀಸು ಕ್ಯಾಪಿಟಲ್ ಬಿಟ್ಟು ಬೇರೆ ಬೇರೆ ಕಡೆ ಇರೋದು. ಇದಾದಮೇಲೆ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ. ಈಗ ಡಿಪ್ಲೊಮ್ಯಾಟ್ಸ್ ಅಂತಂದ್ರೆ ಯಾರು? ಈಗ ನೀವು ಈ UPSC ಎಕ್ಸಾಮ್ ಪಾಸ್ ಆದಮೇಲೆ ಕೆಲವರಿಗೆ ಫಾರಿನ್ ಸರ್ವಿಸಿಗೆ ಹೋಗುವಂಥ ಬಯಕೆಗಳಿರಬಹುದು ಅಲ್ವಾ. ಡಿಪ್ಲೊಮ್ಯಾಟ್ಸ್ ಆಗಿ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ ಅಂತ ಕರೀತಾರೆ. ಬೇರೆ ದೇಶಗಳ ಜೊತೆ ವ್ಯವಹಾರಗಳನ್ನು ನಡೆಸೋದು, ಫೈಲು ಅಥವಾ ಬೇರೆ ಬೇರೆ ರಾಜತಾಂತ್ರಿಕ ಒಪ್ಪಂದಗಳನ್ನು ನೋಡ್ಕೊಳ್ಳೋದು, ಇದೆಲ್ಲ ಡಿಪ್ಲೊಮ್ಯಾಟ್ಸ್ ಕೆಲಸ ಆಗಿರುತ್ತೆ. ಆ ಡಿಪ್ಲೊಮ್ಯಾಟ್ಸ್ಗಳಿಗೆ ಪ್ರೊಟೆಕ್ಷನ್ ಇರುತ್ತೆ, ಅದಕ್ಕೆ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಅಂತ ಕರೀತಾರೆ. ಸೊ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ set up legal privileges granted to diplomats so that they can perform their duties independently and without fear or influence. ಈ ಡಿಪ್ಲೊಮ್ಯಾಟ್ಸ್ಗಳಿಗೆ ಇರುವಂತಹ ಒಂದು ಇಮ್ಯುನಿಟಿ ಅಂತಂದರೆ, ಇವರನ್ನು ನೋಡಿ ಕೆಳಗಡೆ ಕೊಟ್ಟಿದ್ದಾರೆ, ಅಂದರೆ ಅರೆಸ್ಟಿಂದ ಅಥವಾ ಲೀಗಲ್ ಪ್ರೊಸೀಡಿಂಗ್ಸಿಂದ ಇವರಿಗೆ ಇಮ್ಯುನಿಟಿ ಇರುತ್ತೆ. ಇವ್ರನ್ನ ಹಾಗೆ ಬೇರೆ ನಾಗರಿಕರ ತರಹ ಬೇರೆ ದೇಶದ ಡಿಪ್ಲೊಮ್ಯಾಟ್ಸ್ಗಳನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ. ಯಾಕಂದರೆ ಅವರು ತಮ್ಮ ಡ್ಯೂಟಿಯನ್ನು ಇಂಡಿಪೆಂಡೆಂಟ್ ಆಗಿ, ಯಾವುದೇ ಭಯ ಇಲ್ಲದೆ, ಯಾವುದೇ ಇನ್ಫ್ಲುಯೆನ್ಸಿಗೆ ಒಳಗಾಗದೆ ಅವರು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು. ಏನು ಹೀಗಂತಂದರೆ, ಈಗ ಭಾರತದ ದೆಹಲಿಯಲ್ಲಿ ಅಮೇರಿಕದ ಡಿಪ್ಲೊಮ್ಯಾಟ್ಸ್ಗಳಿದ್ದಾರೆ, ಡಿಪ್ಲೊಮ್ಯಾಟ್ ಇದ್ದಾರೆ, ಅವರಿಗೆ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇದೆ. ಹಾಗಂದ್ರೆ ಏನು ಅರ್ಥ ಅಂದರೆ, ಈಗ ಅಮೇರಿಕದ ಡಿಪ್ಲೊಮ್ಯಾಟ್ ಮೇಲೆ ಏನೇ ಆರೋಪಗಳಿದ್ರೂ ತಕ್ಷಣ ಹೋಗಿ ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಅರೆಸ್ಟ್ ಮಾಡಬಾರ್ದು, ಅವರಿಗೆ ಇಮ್ಯುನಿಟಿ ಇರುತ್ತೆ. ಹಾಗಂತ ಅದಕ್ಕೆ ಎಕ್ಸೆಪ್ಷನ್ಸ್ ಬೇರೆ ಬೇರೆ ಇರುತ್ತೆ. ಆದರೆ ಬೇರೆ ನಾಗರಿಕರ ತರಹ ಏನೋ ಅನಿಸ್ಬಿಡ್ತು ಅಥವಾ ಏನೋ ಒಂದು ಸಿಂಪಲ್ ಬೇರೆ ಲೀಗಲ್ ಪ್ರೊಸೀಡಿಂಗ್ಸ್ ಮೂಲಕ ಇವರ ಮೇಲೆ ಕ್ರಮ ಕೈಗೊಳ್ಳಿಕ್ಕಾಗಲ್ಲ. ಲೀಗಲ್ ಪ್ರೊಸೀಡಿಂಗ್ಸ್ ಇರಬಹುದು, ಮತ್ತು ಇನ್ವಯಲಬಿಲಿಟಿ ಆಫ್ ಪರ್ಸನ್, ಅಫಿಷಿಯಲ್ ಪ್ರಿಮೈಸ್ ಇರಬಹುದು, ಅಫಿಷಿಯಲ್ ಡಾಕ್ಯುಮೆಂಟ್ಸು, ಟ್ಯಾಕ್ಸ್ ಮತ್ತು ಡ್ಯೂಟಿಗಳಿಂದ ಎಕ್ಸೆಂಪ್ಷನ್ನು. ಸೊ ಈ ರೀತಿ ಕೆಲವು ಇಮ್ಯುನಿಟಿಗಳಿರುತ್ತೆ ಅವರಿಗೆ. ನೋಡಿ, ವೈ ಇಸ್ ದಿಸ್ ಗಿವನ್? ಯಾಕೆ ಇದೆಲ್ಲ ಕೊಡ್ತಾರೆ? ಟು ಎನ್ಶೋರ್ ಡಿಪ್ಲೊಮ್ಯಾಟ್ಸ್ ಕ್ಯಾನ್ ವರ್ಕ್ ಫ್ರೀಲಿ ಫಾರ್ ದರ್ ಕಂಟ್ರಿ. ಆ ದೇಶದಿಂದ ಇಲ್ಲಿಗೆ ಬಂದಿರ್ತಾರೆ, ನಮ್ಮ ಮತ್ತು ಇನ್ನೊಂದು ದೇಶದ ವ್ಯವಹಾರಗಳನ್ನು ಚೆನ್ನಾಗಿ ನೋಡ್ಕೊಳ್ಳಲಿಕ್ಕೆ ಅವರು ಬಂದಿರೋದು ಅಲ್ವಾ. ಹಾಗಾಗಿ ನಮ್ಮ ದೇಶದ ಕೆಲವು ಕಾನೂನುಗಳು ಅವರಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು, ಇವರ ಅಸಹಾಯಕತೆಯನ್ನು ನಮ್ಮ ದೇಶದಲ್ಲಿರೋ ಭ್ರಷ್ಟರು ಉಪಯೋಗಿಸ್ಕೊಳ್ಬಾರ್ದು. ಸೊ ಇಟ್ ಇಸ್ ನಾಟ್ ಅ ಪರ್ಸನಲ್ ಪ್ರಿವಿಲೇಜ್ ಬಟ್ ಅ ಫಂಕ್ಷನಲ್ ನೆಸೆಸಿಟಿ. ಪರ್ಸ್ನಲ್ ಆಗೇನೋ ಅವ್ರಿಗೆ ಪ್ರಿವಿಲೇಜ್ ಕೊಡ್ತಾ ಇರೋದಲ್ಲ, ಆದರೆ ಅವರು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಇದು ಬೇಕು. ಸೊ ಇಂಟರ್ನ್ಯಾಷನಲ್ ಲಾ ಆಧಾರದ ಮೇಲೆ, ವಿಯೆನ್ನಾ ಕನ್ವೆನ್ಷನ್ ಆನ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್, ಅದರ ಆಧಾರದ ಮೇಲೆ ಈ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಅನ್ನೋ ಕಾನ್ಸೆಪ್ಟು ಬಂದಿರೋದು. ಸೊ ಇಮ್ಯುನಿಟಿ ಇಸ್ ನಾಟ್ ಅ ಲೈಸೆನ್ಸ್ ಟು ಮಿಸ್ಯೂಸ್. ಇದು ಬಹಳ ಇಂಪಾರ್ಟೆಂಟ್. ಇಮ್ಯುನಿಟಿ ಇದೆ ಅಂತ ಅವರು ಇದನ್ನು ಮಿಸ್ಯೂಸ್ ಮಾಡಿಕೊಡ್ಬಾರ್ದು. ಅಬ್ಯೂಸಿವ್ ಬಿಹೇವಿಯರ್ ಕ್ಯಾನ್ ಲೀಡ್ ಟು ಡಿಕ್ಲೇರಿಂಗ್ ಅ ಡಿಪ್ಲೊಮ್ಯಾಟ್ ಪರ್ಸೋನಾ ನಾನ್ ಗ್ರಾಟಾ, ಅಂದರೆ ಅನ್ವೆಲ್ಕಮ್ ಪರ್ಸನ್ ಆ್ಯಂಡ್ ಆಸ್ಕಿಂಗ್ ದೆಮ್ ಟು ಲೀವ್. ಒಂದು ವೇಳೆ ಈ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿಯನ್ನು ಅವರು ಮಿಸ್ಯೂಸ್ ಮಾಡಿಕೊಂಡ್ರೆ ಅಥವಾ ಅಬ್ಯೂಸಿವ್ ಬಿಹೇವಿಯರ್ ಏನಾದರೂ ಶೋ ಮಾಡಿದರೆ
ಅವರನ್ನು ಪರ್ಸೋನಾ ನಾನ್ ಗ್ರೇಟ್ ಅಂತ ಡಿಕ್ಲೇರ್ ಮಾಡಿ ಆಮೇಲೆ ಅವರನ್ನು ವಾಪಸ್ ಕಳಿಸ್ತಾರೆ. ನೀವು ಹೋಗಬಹುದು ನಿಮ್ಮ ದೇಶಕ್ಕೆ ಅಂತ ದಾರಿ ತೋರಿಸ್ತಾರೆ. ಅನ್ವೆಲ್ಕಮ್ ಪರ್ಸನ್ ಅಂತ ಅವಾಗ ಕರೀತಾರೆ. ಇನ್ನು ಹೇಗೆ ಡಿಪ್ಲೊಮ್ಯಾಸಿ ವರ್ಕ್ ಆಗುತ್ತೆ ಇನ್ ಪ್ರೊಸೆಸ್ಸಲ್ಲಿ? ಮೊದಲನೇದು ಕಮ್ಯುನಿಕೇಷನ್, ಅಂದರೆ ಕಂಟ್ರೀಸ್ ಎಕ್ಸ್ಚೇಂಜ್ ವ್ಯೂಸ್ ಆ್ಯಂಡ್ ಶೇರ್ ಕನ್ಸರ್ನ್ಸ್ ಅಲ್ವಾ. ಮೊದಲು ಕಮ್ಯುನಿಕೇಷನ್ ಇರಲೇಬೇಕು, ಮಾತುಕತೆ. ಅದಾದಮೇಲೆ ಏನು ಎರಡು ದೇಶಗಳು ಎಲ್ಲದಕ್ಕೂ ಒಂದೇ ಸಾರಿ ಒಪ್ಪಿಗೆ ಏನು ಕೊಡೋದಿಲ್ಲ ಅಲ್ವಾ. ಒಂದು ನಿಮಿಷ. ಮೊದಲು ಮಾತುಕತೆಗಳು ನಡೆಯುತ್ತೆ. ಅದಾದಮೇಲೆ ನೆಗೋಸಿಯೇಷನ್ಸ್ ಅಂತಂದರೆ ದಿ ಡಿಸ್ಕಸ್ ಆ್ಯಂಡ್ ಫೈಂಡ್ ಕಾಮನ್ ಸೊಲ್ಯೂಷನ್ಸ್. ಇಬ್ಬರು ಒಪ್ಪಿಗೆಗೆ ಬರಬಹುದಾದಂಥ ಅಂಶಗಳ ಬಗ್ಗೆ ತೀರ್ಮಾನ ಮಾಡ್ತಾರೆ. ಇನ್ನು ಅಗ್ರಿಮೆಂಟ್ ಅದಾದಮೇಲೆ ನೆಗೋಸಿಯೇಷನ್ಗಳೆಲ್ಲ ಆದಮೇಲೆ ಅಗ್ರಿಮೆಂಟ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಲೀಡ್ಸ್ ಟು ಟ್ರೀಟೀಸ್, ಅಗ್ರಿಮೆಂಟ್ಸ್ ಆರ್ MOUs, ಅಗ್ರಿಮೆಂಟ್ಗಳೆಲ್ಲ ಆಗುತ್ತೆ. ಅದಾದಮೇಲೆ ಕೋಆಪರೇಷನ್, ಈ ಒಂದು ಟ್ರೀಟಿಗಳ ಮೂಲಕ ಎರಡು ದೇಶಗಳು ಒಟ್ಟಿಗೆ ಮ್ಯೂಚುವಲ್ ಬೆನಿಫಿಟಿಗೋಸ್ಕರ ವರ್ಕ್ ಮಾಡುತ್ತೆ. ಕ್ಲೈಮೇಟ್ ಚೇಂಜ್ ನೆಗೋಸಿಯೇಷನ್, ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕೇಳಿರಬಹುದು ಅಲ್ವಾ. ಎಲ್ಲ ದೇಶಗಳು, ಬಹುಪಾಲು ದೇಶಗಳು ಅಂದರೆ ಇಂಥ ಒಂದು ಪರಿಸರಕ್ಕೋಸ್ಕರ ಒಟ್ಟಾಗಿ ಸೇರಿ ನಾವು ಇಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡುತ್ತೆ. ಪೀಸ್ ಟಾಕ್ಸ್, ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ನಲ್ಲೂ ಈ ಒಂದು ಡಿಪ್ಲೊಮ್ಯಾಸಿ ವರ್ಕ್ ಆಗುತ್ತೆ. ಟ್ರೇಡ್ ಮತ್ತು ಎಕನಾಮಿಕ್ ಅಗ್ರಿಮೆಂಟ್ಸು, ಕಾನ್ಸುಲಾರ್ ಹೆಲ್ಪ್ ಟು ಸಿಟಿಸನ್ಸ್ ಅಬ್ರಾಡ್. ಈಗ ಎಮರ್ಜೆನ್ಸಿ ಆದಾಗ, ಅರೆಸ್ಟು, ಡಿಸಾಸ್ಟರ್ ಎಲ್ಲ ಆದಾಗ ಅಲ್ಲಿ ನಮಗೆ ಕಾನ್ಸುಲಾರ್ಗಳ ಹೆಲ್ಪ್ ಬೇಕಾಗುತ್ತೆ. ಇನ್ನು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಇದು ಡಿಪ್ಲೊಮ್ಯಾಸಿ ಅನ್ನೋದು ಅಲ್ವಾ. ಇದರಿಂದ ನಮ್ಮ ದೇಶದ ಹಿತಾಸಕ್ತಿ, ಸೆಕ್ಯೂರಿಟಿ ಎಲ್ಲ ಪ್ರೊಟೆಕ್ಟ್ ಮಾಡಬಹುದು. ಇಕನಾಮಿ ಗ್ರೋ ಆಗುತ್ತೆ, ಡೆವಲಪ್ಮೆಂಟಿಗೆ ಸಹ ದಾರಿಯನ್ನು ಮಾಡಿಕೊಡುತ್ತೆ. ಗ್ಲೋಬಲ್ ಪಾರ್ಟ್ನರ್ಶಿಪ್ ಮತ್ತು ನಮ್ಮ ಇನ್ಫ್ಲೂಯೆನ್ಸ್ ವಿಸ್ತಾರ ಆಗ್ತಾ ಹೋಗುತ್ತೆ. ಇಂಡಿಯನ್ ಸಿಟಿಸನ್ಸ್ ಯಾರು ಬೇರೆ ದೇಶದಲ್ಲಿ ವಾಸಿಸ್ತಾ ಇದ್ದಾರೋ, ಟ್ರಾವೆಲ್ ಮಾಡ್ತಾ ಇದ್ದಾರೋ ಅವರಿಗೆ ಒಂದು ಭದ್ರತೆ ಇರುತ್ತೆ. ನಮ್ಮ ದೇಶದ ಬಾಂಧವ್ಯ ಇನ್ನೊಂದು ದೇಶದ ಜೊತೆ ಚೆನ್ನಾಗಿದ್ದಾಗ ಮಾತ್ರ ಅಲ್ಲಿ ನಾವು ಪ್ರಯಾಣಿಸಬಹುದು. ಇನ್ನು ಪ್ರಮೋಟ್ಸ್ ಇಂಡಿಯಾಸ್ ಕಲ್ಚರ್ ಆ್ಯಂಡ್ ವ್ಯಾಲ್ಯೂಸ್ ಗ್ಲೋಬಲಿ. ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನು ನಾವು ಜಾಗತಿಕವಾಗಿ ಪ್ರಮೋಟ್ ಮಾಡಬಹುದು. ಸೊ ಡಿಪ್ಲೊಮ್ಯಾಸಿ ಬಿಲ್ಡ್ಸ್ ಬ್ರಿಡ್ಜಸ್ ಬಿಟ್ವೀನ್ ನೇಷನ್ಸ್ ಥ್ರೂ ಎಂಬಸಿ ನೆನ್ಪು ಮಾಡ್ಕೊಳ್ಳಿ, ಕ್ಯಾಪಿಟಲ್, ಕಾನ್ಸುಲೇಟ್, ಹೈ ಕಮಿಷನ್ ನೆನ್ಪು ಮಾಡ್ಕೊಳ್ಳಿ, ಬ್ರಿಟಿಷ್ ಕಾಮನ್ವೆಲ್ತ್, ಆ್ಯಂಡ್ ದಿ ಪ್ರೊಟೆಕ್ಷನ್ ಆಫ್ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ನೆನಪಾಗಲಿ. ಕಂಟ್ರೀಸ್ ಕ್ಯಾನ್ ಕೋಆಪರೇಟ್, ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಕ್ರಿಯೇಟ್ ಮೋರ್ ಪೀಸ್ಫುಲ್ ಆ್ಯಂಡ್ ಪ್ರಾಸ್ಪರಸ್ ವರ್ಲ್ಡ್. ಎಲ್ಲ ಸೇರಿ ನಾವು ತಯಾರು ಮಾಡಲಿಕ್ಕೆ ಹೊರಟಿರೋದೇನು, ಒಂದು ಪ್ರಾಸ್ಪರಸ್ ಪೀಸ್ಫುಲ್ ವರ್ಲ್ಡನ್ನು, ಆ ಒಂದು ಗುರಿಯ ಕಡೆ ಒಂದೊಂದೇ ಹೆಜ್ಜೆಯನ್ನು ಇಡ್ತಾನೆ ಇರ್ತೇವೆ. ಸೊ ಅದಕ್ಕೋಸ್ಕರ ಅಥವಾ ಅದನ್ನು ಸಾಧಿಸಲಿಕ್ಕೋಸ್ಕರ ನಮ್ಗೆ ಬೇಕಾಗಿರೋದು ಡಿಪ್ಲೊಮ್ಯಾಸಿ. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.